ಈಗ ರಾಜ್ಯ ಕಾಂಗ್ರೆಸ್ನಲ್ಲಿ ಆಗ್ತಿರುವಂತಹ ಡೆವಲಪ್ಮೆಂಟ್ ಕುರಿತು ನೋಡೋಣ. ನೋಡಿ, ಸೆಪ್ಟೆಂಬರ್ ಕ್ರಾಂತಿ ಆಗುತ್ತೆ ಅಂತ ಕ್ರಾಂತಿಯ ನುಡಿಗಳನ್ನಾಡಿದಂತಹ ರಾಜಕೀಯ ವೀರ ರಾಜಣ್ಣ ಅವರನ್ನ ಸಂಪುಟದಿಂದ ವಜಾಗೊಳಿಸದ ಬೆನ್ನಲ್ಲೇ ಯಾಕೋ ಸೈಲೆಂಟ್ ಆಗಿಬಿಟ್ಟಿದ್ದಾರೆ. ಸೈಲೆಂಟ್ ಆಗಿದ್ಕೊಂಡೇ ಮತ್ತೊಂದು ಪ್ಲಾನ್ ಅನ್ನ ಮಾಡಿಕೊಂಡಂತೆ ಕಾಣಿಸ್ತಾ ಇದೆ KN ರಾಜಣ್ಣ. ಕೆಲ ದಾಖಲೆಗಳನ್ನ ಒಟ್ಟುಗೂಡಿಸಿ ಅದರ ಜೊತೆಗೇನೆ ಹೈಕಮಾಂಡ್ಗೆ ಹೋಗಿ ಭೇಟಿಯನ್ನ ಮಾಡೋದಕ್ಕೆ ನಿರ್ಧಾರವನ್ನ ಮಾಡಿದ್ದಾರೆ. ತಮ್ಮ ಹೇಳಿಕೆಯ ಸಂಪೂರ್ಣ ವಿಡಿಯೋವನ್ನ ತೆಗೆದುಕೊಂಡು ಹೋಗೋದಕ್ಕೆ ನಿರ್ಧಾರ ಮಾಡಿದ್ದಾರೆ KN ರಾಜಣ್ಣ. ಆ ಸಂಪೂರ್ಣ ವಿಡಿಯೋವನ್ನ ರಾಹುಲ್ ಗಾಂಧಿ ಅವರಿಗೆ ತೋರಿಸಿ ಮನವರಿಕೆ ಮಾಡಿಕೊಡ್ತಾರೆ. ನಾನು ಏನು ಹೇಳಿದೆ ವರ್ಡ್ ಟು ವರ್ಡ್ ತರ್ಜುಮೆ ಮಾಡಿಕೊಂಡು ತೋರಿಸೋದಕ್ಕೆ ತೀರ್ಮಾನವನ್ನ ಮಾಡಿಕೊಳ್ಳಲಾಗಿದೆ. ಮಾತನಾಡಿದ ಕೆಲವೇ ಕ್ಷಣಗಳಲ್ಲಿ ಸುರ್ಜೇವಾಲಾಗೆ ವಿಡಿಯೋವನ್ನ ತೋರಿಸಿದ್ರು. ಸಂಪೂರ್ಣ ವಿಡಿಯೋ ಬದಲು ಕಟ್ ಮಾಡಿದ ವಿಡಿಯೋವನ್ನ ತೋರಿಸಿದ್ರು. ಹೀಗಾಗಿ ಎಲ್ಲಾ ಎಡವಟ್ಟು ಹೈಕಮಾಂಡ್ ಮುಂದಿಡಲಿದ್ದಾರೆ ರಾಜಣ್ಣ ಅವರು. ಸಿದ್ದರಾಮಯ್ಯನವರ ಜೊತೆಯಲ್ಲೇ ದೆಹಲಿಗೆ ಹೋಗ್ತಾರಂತೆ ಮಾಜಿ ಸಚಿವರಾದಂತಹ ರಾಜಣ್ಣ ಅವರು. ವಿಧಾನಸಭೆ ಅಧಿವೇಶನ ಮುಗಿದ ಮೇಲೆ ದೆಹಲಿಗೆ ಹೋಗ್ತಾರೆ KN ರಾಜಣ್ಣ. ಡೆಲ್ಲಿಗೆ ಹೋದ ನಂತರ ಈ ಮಾಧ್ಯಮದಲ್ಲಿ ಕೊಟ್ಟಂತಹ ಹೇಳಿಕೆಗೆ ಬೇರೆ, ಆದರೆ ಅದರಲ್ಲಿ ಎಡಿಟ್ ಮಾಡಿ ಕಟ್ ಮಾಡಿ ಕೇವಲ ಒಂದು 10 ಸೆಕೆಂಡ್ ಮಾತ್ರ ಕೊಡ್ತಾರೆ. ಅದರಲ್ಲಿ ನಮ್ಮದೂ ತಪ್ಪಿದೆ, ನಾವು ಎಚ್ಚೆತ್ಕೊಳ್ಬೇಕಾಗಿತ್ತು ಅನ್ನೋದಷ್ಟೇ ಕಟ್ ಮಾಡಿ ಹಾಕ್ಬಿಟ್ಟಿದ್ದಾರೆ. ಆದರೆ ಅದಲ್ಲ ಆ್ಯಕ್ಚುಲ್ ಆಗಿ ನಾನು ಹೇಳಿದ್ದು ಅಧಿಕಾರಿಗಳ ಮೇಲೆ ಕ್ರಮ ತೆಗೆದುಕೊಳ್ಳೋದರ ಬಗ್ಗೆ, ಪರಿಶೀಲನೆಯ ಬಗ್ಗೆ, ಅದರ ಬಗ್ಗೆ ನಾನು ಅಷ್ಟೇ ಮಾತಾಡಿದ್ದು. ಅದು ಬಿಟ್ಟರೆ ನಾವು ಮಾಡಿದ ಆರೋಪದ ವಿಚಾರಕ್ಕೆ ಸಂಬಂಧಪಟ್ಟಂತೆ ನಮ್ಮ ತಪ್ಪು ಅಂತ ನಾನೆಲ್ಲೂ ಹೇಳಿಲ್ಲ. ಆರೋಪ ಇದೆ, ನಾವು ಮಾಡ್ತಾ ಇದ್ದೀವಿ, ಆಗಿದೆ. ಅಧಿಕಾರಿಗಳ ಮೇಲೆ ನಾವು ಕ್ರಮವನ್ನು ತೆಗೆದುಕೊಳ್ಬೇಕಾಗಿತ್ತು ಆಗ, ಹೀಗನ್ನುವಂಥ ಒಂದು ಹೇಳಿಕೆಯನ್ನು ಕೊಟ್ಟಿದ್ದು. ನಾವು ಪಕ್ಷದ ಸಿದ್ಧಾಂತ ಆಗಿರಲಿ ಅಥವಾ ಪಕ್ಷದ ಸ್ಟ್ಯಾಂಡ್ ಏನಿದೆ ಆ ಸ್ಟ್ಯಾಂಡನ್ನ ವಿರುದ್ಧವಾಗಿ ನಾನು ಮಾತಾಡಿಲ್ಲ ಅಂಥೇಳಿ ಆ ಫುಲ್ ಕ್ಲಿಪ್ಪನ್ನು ರಾಹುಲ್ ಗಾಂಧಿ ಅವರಿಗೆ ತೋರಿಸಿ ವರ್ಡ್ ಟು ವರ್ಡ್ ತರ್ಜುಮೆ ಮಾಡಿ ಮನವರಿಕೆ ಮಾಡಿಕೊಡಲಾಗುತ್ತೆ. ಇನ್ನು ಸಚಿವ ಸ್ಥಾನದಿಂದ KN ರಾಜಣ್ಣ ಅವರನ್ನ ವಜಾಗೊಳಿಸಿದ ವಿಚಾರಕ್ಕೆ ಸಂಬಂಧಪಟ್ಟಂತೆ ತುಮಕೂರಿನ ಖಾಸಗಿ ಹೋಟೆಲ್ನಲ್ಲಿ ಅಹಿಂದ ನಾಯಕರು ಸಭೆಯನ್ನು ಸೇರ್ತಾ ಇದ್ದಾರೆ. ಇವತ್ತು ತುಮಕೂರು ಜಿಲ್ಲೆಯಲ್ಲಿ ಪ್ರತಿಭಟನೆಯನ್ನು ನಡೆಸೋದಕ್ಕೆ ಪ್ಲಾನ್ ಕೂಡ ಮಾಡಿಕೊಳ್ಳಲಾಗಿದೆ. ಬೃಹತ್ ಪ್ರತಿಭಟನೆ ನಡೆಸೋದರ ಬಗ್ಗೆ ಅಹಿಂದ ನಾಯಕರು ಚರ್ಚೆಯನ್ನ ಮಾಡ್ತಾರೆ. ನಿನ್ನೆಯೂ ಕೂಡ ಒಂದು ಹಂತದಲ್ಲಿ ಪ್ರತಿಭಟನೆ ಆಯಿತು. ಆ ಪ್ರತಿಭಟನೆ ಕೈಮೀರೋ ಹಂತಕ್ಕೂ ಕೂಡ ಹೋಗಿತ್ತು. KN ರಾಜಣ್ಣ ಅವರ ವಜಾವನ್ನ ವಾಪಸ್ ಪಡಿಬೇಕು ಅನ್ನುವಂಥ ಒತ್ತಾಯ ನಿನ್ನೆಯಿಂದಲೂ ಕೂಡ ಶುರುವಾಗಿದೆ. ನೆನ್ನೆ ಸುಮಾರು ಸಂಜೆ ಅಷ್ಟೊತ್ತಿಗೆ ಸ್ವಲ್ಪ ಅದು ಮತ್ತೊಂದು ಹಂತಕ್ಕೆ ಹೋಗ್ಬಿಟ್ಟಿತ್ತು. ಸೀಮೆಎಣ್ಣೆಯನ್ನು ಸುರಿದುಕೊಂಡು ಆತ್ಮಹತ್ಯೆಗೂ ಕೂಡ ಪ್ರಯತ್ನ ಮಾಡಿದ್ದನ್ನು ನಾವು ಗಮನಿಸ್ಬೋದು ಆ ವಿಡಿಯೋದಲ್ಲಿ. KN ರಾಜಣ್ಣ ಅವರ ಅಭಿಮಾನಿ, ಇದೆಲ್ಲವೂ ಕೂಡ ಷಡ್ಯಂತ್ರಕ್ಕೆ ರಾಜಣ್ಣ ಅವರು ಬಲಿಯಾಗಿದ್ದಾರೆ ಹೀಗಂತ ಆಕ್ರೋಶವನ್ನು ವ್ಯಕ್ತಪಡಿಸುವ ಸಂದರ್ಭದಲ್ಲಿ ಆತ್ಮಹತ್ಯೆ ಮಾಡ್ಕೊಳ್ಳೋದಕ್ಕೂ ಮುಂದಾಗ್ಬಿಡ್ತಾನೆ ಅಲ್ಲೊಬ್ಬ ವ್ಯಕ್ತಿ ಸೀಮೆಎಣ್ಣೆಯನ್ನು ಸುರಿದುಕೊಂಡು. ಸೊ ಹಾಗಾಗಿ ಇವತ್ತು ಮತ್ತೊಂದು ಹಂತದ ಹೋರಾಟವನ್ನು ಮಾಡೋದಕ್ಕೆ ಸಭೆಯನ್ನು ಸೇರಲಾಗಿದೆ. ಜೊತೆಗೆ ಆ ಒಂದು ಹೋರಾಟದ ರೂಪುರೇಷೆಯ ಬಗ್ಗೆಯೂ ಕೂಡ ಚರ್ಚೆ ಮಾಡ್ತಾರೆ ಇವತ್ತು ಬೆಳಗ್ಗೆ. ಡೀಟೇಲ್ಸ್ ಕೊಡ್ತಾರೆ ಇದ್ರ ಬಗ್ಗೆ ನಮ್ಮ ಪ್ರತಿನಿಧಿ ರೂಪೇಶ್ ಬೈಂದೂರು ಲೈವ್ನಲ್ಲಿ. ರೂಪೇಶ್, ಒಂದು ಕಡೆ KN ರಾಜಣ್ಣ ಅವರು ಡೆಲ್ಲಿ ಪ್ರವಾಸವನ್ನು ಮಾಡಿ ತಾವು ಏನು ಹೇಳಿದ್ದು ಆ್ಯಕ್ಚುಲ್ ಆಗಿ ಅಂತೇಳಿ ವರ್ಡ್ ಟು ವರ್ಡ್ ತರ್ಜುಮೆ ಮಾಡಿ ರಾಹುಲ್ ಗಾಂಧಿ ಅವರ ಮುಂದೆ ಮನವರಿಕೆ ಮಾಡಿಕೊಡುವಂಥ ಪ್ರಯತ್ನ ಆಗ್ತಾ ಇದೆ. ಮತ್ತೊಂದು ಕಡೆ ಹೋರಾಟದ ಬಗ್ಗೆ ಈ KN ರಾಜಣ್ಣ ಅವರ ಅಭಿಮಾನಿಗಳಿಂದ ಹೋರಾಟದ ಬಗ್ಗೆ ಒಂದಷ್ಟು ಚರ್ಚೆಗಳಾಗ್ತಾ ಇದೆ. ನೆನ್ನೆಯೂ ಕೂಡ ಮತ್ತೊಂದು ಹಂತಕ್ಕೆ ಹೋಗಿ ಪರಿಸ್ಥಿತಿ ಕೈಮೀರೋ ಹಂತಕ್ಕೆ ಬಂದಿತ್ತು. ಒಬ್ಬ ವ್ಯಕ್ತಿ ಸುಸೈಡ್ ಮಾಡ್ಕೊಳ್ಳೋದಕ್ಕೂ ಟ್ರೈ ಮಾಡಿದ್ದ. ಸೊ ಇವತ್ತು ಕೂಡ ಹೋರಾಟ ತುಮಕೂರಿನಲ್ಲಿ ಮುಂದುವರಿಯುತ್ತೆ ಅಂತ. ಸೊ ಈ ಹೋರಾಟದ ರೂಪುರೇಷೆ ಜೊತೆಗೆ ರಾಜಣ್ಣ ಅವರ ಮುಂದಿನ ನಡೆ, ಇವೆರಡು ವಿಚಾರಕ್ಕೆ ಸಂಬಂಧಪಟ್ಟಂತ ಮಾಹಿತಿ ಕೊಡೋದಾದ್ರೆ. ಒಂದು ಕಡೆ ರಾಜಣ್ಣ ಅವರ ರಾಜೀನಾಮೆಯನ್ನ ಪಡ್ಕೊಂಡ ತಕ್ಷಣವಾಗಿ ರಾಜಣ್ಣ ಅವರೇ ಮನವಿ ಮಾಡ್ಕೊಂಡ್ರು, ಯಾವುದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ದುಸ್ಸಾಹಸ ಕೈ ಹಾಕೋದು ಬೇಡ ಅಂತ ಹೇಳಿ. ಆದರೂ ಕೂಡ ಅಭಿಮಾನಿಗಳು ಕೇಳ್ತಾ ಇಲ್ಲ. ತುಮಕೂರು, ಚಾಮರಾಜನಗರ ಸೇರಿ ಹಲವಾರು ಜಿಲ್ಲೆಗಳಲ್ಲಿ ಹೋರಾಟವನ್ನು ಮಾಡ್ತಾರೆ. ಇವತ್ತು ಕೂಡ ರಾಜ್ಯಾದ್ಯಂತ ಪ್ರತಿಭಟನೆ ಮಾಡ್ತಾರೆ. ಏನ್ ಪ್ರತಿಭಟನೆ ಮಾಡ್ತಾರೆ ಅಂತ ಹೇಳಿದ್ರೆ, ಇಲ್ಲಿ ಹೈಕಮಾಂಡ್ಗೆ ದಾರಿ ತಪ್ಪಿಸಲಾಗಿದೆ. ಅದೇ ರೀತಿಯಾಗಿ ರಾಜಣ್ಣ ವಿರುದ್ಧ ಷಡ್ಯಂತ್ರವನ್ನು ಮಾಡೋದ್ರ ಮೂಲಕವಾಗಿ ರಾಜಣ್ಣ ಅವರು ಇಳಿಸಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ಪ್ಲಾನ್ ಮಾಡ್ಕೊಂಡು ಇಳಿಸಲಾಗಿಲ್ಲ ಅನ್ನೋ ಆರೋಪಗಳನ್ನು ಮತ್ತೆ ಅಭಿಮಾನಿಗಳು ಮಾಡ್ತಾ ಇದ್ದಾರೆ. ಅದಕ್ಕೆ ST ಸ್ವಾಮೀಜಿಗಳು ಕೂಡ ಬೆಂಬಲವನ್ನು ಹಾಕೊಡ್ತಾ ಇದ್ದಾರೆ. ಅದೇ ರೀತಿಯಾಗಿ ST ಸಮುದಾಯ ನಾಯಕರು ಕೂಡ ಈ ಬೆಂಬಲವನ್ನು ಕೊಡ್ತಾ ಇದ್ದಾರೆ. ಮೊದಲೇದಾಗಿ ನಾಗೇಂದ್ರ ವಿರುದ್ಧ ಷಡ್ಯಂತ್ರ ಮಾಡಿದ್ರು. ಇದೀಗ ಮತ್ತೆ ಪುನಃ ST ಸಮುದಾಯ ಮತ್ತೊಂದು ನಾಯಕ KN ರಾಜಣ್ಣ ವಿರುದ್ಧವಾಗಿ ಷಡ್ಯಂತ್ರವನ್ನು ಮಾಡಲಾಗ್ತಾ ಇದೆ. ಈ ಮೂಲಕವಾಗಿ ಸಂಪೂರ್ಣವಾಗಿ ST ನಾಯಕರನ್ನ ಮೂಲಗುಂಪು ಮಾಡುವಂತ ಪ್ರಯತ್ನ ಆಗ್ತಾ ಇದೆ. ಈ ಪ್ರಯತ್ನಕ್ಕೆ ಅವಕಾಶ ಕೊಡೋದಿಲ್ಲ ಅಂತ ಹೇಳ್ತಾ ಇದ್ದಾರೆ. ಅತ್ತ ಕಡೆ KN ರಾಜಣ್ಣ ಅವರು ಕೂಡ, ಯಾಕಂದ್ರೆ ಇಲ್ಲಿ ಒಂದ್ ಕಡೆ ಅಭಿಮಾನಿಗಳು ಒತ್ತಡವನ್ನು ಹಾಕೋ ಕೆಲಸವನ್ನು ಮಾಡ್ತಿದ್ದಾರೆ. ಇಲ್ಲಿ ರಾಜಣ್ಣ ಅವರು ಮೇಲ್ನೋಟಕ್ಕೆ ಸೈಲೆಂಟ್ ಆದ್ರೂ ಕೂಡ ಒಂದಿಷ್ಟು ಪ್ರಯತ್ನವನ್ನ ಮಾಡ್ತಾ ಇದ್ದಾರೆ. ದೆಹಲಿ ಹೋಗಲು ಕೂಡ ಪ್ಲಾನ್ ಮಾಡ್ಕೊಂಡಿದ್ದಾರೆ. ಯಾಕೆ ದೆಹಲಿಗೆ ಹೋಗ್ತಾರೆ ಅಂತ ಹೇಳಿದ್ರೆ, ಹೈಕಮಾಂಡ್ ನಾಯಕರಿಗೆ ಒಂದಿಷ್ಟು ಕಟ್ಟೆಡ್ ವಿಡಿಯೋನ ತೋರಿಸಿದ್ದಾರೆ ಅಂತೇಳಿ. ಕ್ಲಿಯರ್ ಕಟ್ ಆಗಿ ನಮ್ದೇ ದೋಷ, ನಮ್ಮ ಸರ್ಕಾರದ ಅವಧಿಯಲ್ಲಿ ಆಗಿದೆ ಅಂತ ಹೇಳಿ ತೋರಿಸಿದ್ರು. ಅದ್ರ ಹಿಂದೆ ಏನು
ಮುಂದೆ ಏನು ಹೇಳಿದ್ರು ಅನ್ನೋದನ್ನು ತೋರಿಸಿರ್ಲಿಲ್ಲ. ಹೀಗಾಗಿ ನಾವು ದೇಶಾದ್ಯಂತ ಹೋರಾಟ ಮಾಡಬೇಕಾಗುತ್ತೆ ಅಂತೇಳಿ ಕೂಡ ಅದೇ ವಿಡಿಯೋದಲ್ಲಿ ಹೇಳಿದ್ದಾರೆ. ಅದೇ ರೀತಿಯಾಗಿ ಈ ರೀತಿಯಾಗಿರ್ತಕ್ಕಂಥ ನಡೆಗಳು ಪ್ರಜಾಪ್ರಭುತ್ವಕ್ಕೆ ಮಾರಕ ಅಂತಲೂ ಕೂಡ KN ರಾಜಣ್ಣ ಅವರು ಹೇಳಿದ್ದಾರೆ. ಕೇವಲವಾಗಿ ನಮ್ದೇ ದೋಷ ಇದೆ ಅಂತೇಳಿ ರಿಪೀಟ್ ಆಗಿ ಮಾಡಿ ತೋರಿಸಿದ್ದಾರೆ ಬಿಟ್ರೆ ಸತ್ಯ ಏನಂತೇಳಿ ತೋರಿಸಿಲ್ಲ. ಸತ್ಯವನ್ನ ಮನವರಿಕೆಯನ್ನು ರಾಹುಲ್ ಗಾಂಧಿಗೆ ಮಾಡ್ಕೊಡ್ತೇನೆ, ಈ ಮೂಲಕವಾಗಿ CM ಸಿದ್ದರಾಮಯ್ಯನವ್ರ ಜೊತೆ ನಾನು ದೆಹಲಿಗೆ ಹೋಗ್ತೇನೆ ಅಂತೇಳಿ ಇಲ್ಲಿ KN ರಾಜಣ್ಣ ಅವರು ಹೇಳ್ಕೊಂಡು ಆಪ್ತರ ಬಳಿ ಹೇಳ್ಕೊಂಡಿದ್ದಾರೆ. ಹೀಗಾಗಿ KN ರಾಜಣ್ಣ ಅವರು ದೆಹಲಿಗೆ ಹೋಗಿ ಕನ್ವಿನ್ಸ್ ಮಾಡುವಂತ ಪ್ರಯತ್ನವನ್ನು ಮಾಡ್ತಾರೆ. ನಾನು ಹೇಳಿದಿಷ್ಟು ಸಂದರ್ಭ ಹೀಗಿತ್ತು, ನಾವು ಇದು ಫ್ರೀಡಂ ಪಾರ್ಕಿಗೆ ಬರ್ತಾ ಮಾಧ್ಯಮಗಳು ಕೇಳ್ತಾರೆ. ಈ ಸಂದರ್ಭದಲ್ಲಿ ರಾಹುಲ್ ಗಾಂಧಿ ಅಂದ್ರೆ ಇಡೀ ದೇಶಕ್ಕೆ ಗೊತ್ತಾಗಿದೆ ಅಂತ ಹೇಳ್ತೀನಿ. ಅದಾದ ಬಳಿಕ ಹೇಳಿಕೆ ಬರುತ್ತೆ. ಆ ಸಂದರ್ಭದಲ್ಲಿ ನಮ್ಮ ಅಧಿಕಾರ ಇದ್ದಾಗ ನಾವು ಅದಕ್ಕೆ ಏನ್ ಮಾಡೋದು ಅಂತ ಪ್ರಶ್ನೆ ಮಾಡದೆ ಬಿಟ್ಟು ನೀವು ಪ್ರತಿಭಟನೆ ಮಾಡಿ ತಪ್ಪು ಅಂತೇಳಿ ಹೇಳಿದಂತ ಅರ್ಥದಲ್ಲಿ ಮಾತಾಡಿಲ್ಲ. ನನ್ನ ಹೇಳಿಕೆಯನ್ನು ತಿರುಚಲಾಗಿದೆ, ಅದೇ ತಿರುಚಿ ನಿಮ್ಗೆ ತೋರಿಸಲಾಗಿದೆ ಅಂತ ಹೇಳಿ ರಾಹುಲ್ ಗಾಂಧಿ ಬಳಿ ಒಂದು ಹೇಳಿಕೆಯನ್ನು ಕೊಡ್ಲಿಕ್ಕೆ ಪ್ಲಾನ್ ಮಾಡ್ಕೊಳ್ಳಲಾಗಿದೆ. ಹೀಗಾಗಿ ದೆಹಲಿಗೆ ಹೋಗ್ತಾರೆ. ದೆಹಲಿಗೆ ಹೋಗಿ ರಾಹುಲ್ ಗಾಂಧಿ ಅವರು ಭೇಟಿ ಮಾಡಿ ಈ ರೀತಿಯಾಗಿ ನನ್ನ ವಿರುದ್ಧ ಷಡ್ಯಂತ್ರ ಮಾಡಲಾಗ್ತಾ ಇದೆ, ಅದೇ ರೀತಿ ಹಿಂದೆ ಮಾಡತಕ್ಕಂಥ ಪ್ರಯತ್ನಗಳನ್ನು ಎಲ್ಲವನ್ನೂ ಕೂಡ ಹೇಳ್ತಾರೆ. ಅದೇ ರೀತಿಯಾಗಿ ಒಂದಿಷ್ಟು ವಿಚಾರಗಳು ಕೂಡ ಬರ್ತಾ ಇದೆ. ಆ ವಿಚಾರವನ್ನು ಕೂಡ ದೆಹಲಿ ನಾಯಕರಿಗೆ ತಿಳಿಸಲಿಕ್ಕೆ ರಾಜಣ್ಣ ಅವರು ಪ್ಲಾನ್ ಮಾಡ್ಕೊಂಡಿದ್ದಾರೆ. ಈ ಮೂಲಕ ಮತ್ತೆ ಪುನಃ ಸಂಪುಟಕ್ಕೆ ಸೇರಲಿಕ್ಕೆ ಒಂದಿಷ್ಟು ಕಾರ್ಯತಂತ್ರವನ್ನು ಕೂಡ ಮಾಡ್ತಾ ಇದ್ದಾರೆ. ಶರತ್. ಓಕೆ, ಥ್ಯಾಂಕ್ ಯು ರೂಪೇಶ್ ಡೀಟೇಲ್ಸ್ಗಾಗಿ.